ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೋಹಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತೇನೇನಾಗುತ್ತಲ್ಲ ಈ ವ್ಲಾಗಲ್ಲಿ ನೋಡೋಣ. ಇವತ್ತೊಂದು ಮೈಕ್ ಬೇರೆ ಬುಕ್ ಮಾಡಿದ್ದೀನಿ, ಬಂದಿದೆ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಮೈಕ್ ಹೇಗಿದೆ ಅಂತ ಹೇಳಿದ್ರೆ ಟೆಸ್ಟ್ ಮಾಡೋಣ. ನೋಡಿ, ಚಾರ್ಜಿಂಗ್ ವೈರ್ ಕೊಟ್ಟವ್ರೆ. ಡ್ಯುಯಲ್ ಮೈಕ್ಸ್ ಇದೆ, ಕನೆಕ್ಟ್ ಮಾಡೋಣ. ಇದನ್ನು ಫೋನಿಗೆ ಕನೆಕ್ಟ್ ಮಾಡ್ಬೇಕನ್ಸುತ್ತೆ. ಫೋನಿಗೆ ಕನೆಕ್ಟ್ ಮಾಡಬೇಕಿದು. ಐಫೋನ್ ಕೂಡ ಕೊಟ್ಟಿದ್ದಾರೆ, ಐಫೋನ್ ಕನೆಕ್ಟ್ ಮಾಡ್ಕೋಬೋದು. ಚಾರ್ಜರಿಂಗ್ ವೈರ್ ಕೊಟ್ಟಿದ್ದಾರೆ, ಮೈಕ್ ಇದೆ. ಏನೇನು ಫೀಚರ್ಸ್ ಇದೆ: ಲಾಂಗ್ ಬ್ಯಾಟ್ರಿ ಲೈಫು, ಅಲ್ಟ್ರಾ ಲೇಟೆನ್ಸಿ, ಕ್ಲಿಯರ್ ಆಡಿಯೋ ಎಲ್ಲ ಇದೆ. ಬನ್ನಿ ಈ ಮೈಕ್ ಹಾಕೊಂಡು ಒಂದ್ಸತಿ ಮಾತಾಡಿ ಟೆಸ್ಟ್ ಮಾಡುವ ಹೇಗಿದೆ ಅಂತ. ನೋಡಿ ಗೈಸ್, ಮೈಕ್ ಯೂಸ್ ಮಾಡ್ತಾ ಇದ್ದೀನಿ. ವಾಯ್ಸ್ ಕ್ಲಿಯರ್ ಆಗಿದೆ, ಕ್ಲಿಯರ್ ಆಗಿ ಬರ್ತಿದೆ, ಪರವಾಗಿಲ್ಲ. ಮೈಕ್ ಚೆನ್ನಾಗೇ ಇದೆ. ಬನ್ನಿ ಏನೇನಾಗುತ್ತೆಲ್ಲ ಮುಂದೆ ಈ ಬ್ಲಾಗಲ್ಲಿ ನೋಡೋಣ. ಗೈಸ್ ಬನ್ನಿ, ನಮ್ಮಮ್ಮ ಏನು ಮಾಡ್ತಾವ್ರು ನೋಡೋಣ. ನೋಡಿ, ನಮ್ಮಮ್ಮ ಕೂತ್ಕೊಂಡು ಪಾಪ ದೇವ್ರ ಪೂಜೆ ಅಂತ ಎಲ್ಲ ರೆಡಿ ಮಾಡ್ತಾವ್ರೆ. ಏನಾದ್ರು ಹೇಳ್ರಮ್ಮ, ಏನಾದ್ರು ಹೇಳ್ರಮ್ಮ. ಹೊಸ ಮೈಕ್ ತಗೊಂಡಿದ್ದೀನಿ, ಮಾತಾಡ್ರಿ. ಈಗ ಮೈಕಲ್ಲೆಲ್ಲ ಮಾತಾಡೋ ಟೈಮು ಇಲ್ಲ ನಂಗೆ. ಇದು ಇಲ್ಲ, ನಂಗೆ ಫಸ್ಟ್ ಪೂಜೆ ಮಾಡಿ ದೀಪ ಹಚ್ಚಿಕ್ಬೇಕು ಒಂದು ಬಾಕ್ಲಿಗೆಲ್ಲ. ಆಮೇಲೆ ಆಫೀಸ್ಗೆ ಹೋಗಿ ಅದು ದೀಪ ಹಚ್ಬಿಟ್ಟು ಬರ್ಬೇಕು. ಕ್ಯಾಮ್ರಾ ಕೊಡ್ಸ್ರಮ್ಮ. ಕ್ಯಾಮ್ರಾ ಫಸ್ಟ್ ಸೆಕೆಂಡ್ PU ಎಕ್ಸಾಮ್ ಬರೀ, ಇದೆಲ್ಲ ಅವಶ್ಯಕತೆ ಇರೋದು ಎರಡೂನು. ಫಸ್ಟ್ ಎಕ್ಸಾಮ್ ಬರೀತೀನಿ, ಜೊತೆಗೆ ಒಂದು ಕ್ಯಾಮ್ರಾ. ಅದೇ ಎಕ್ಸಾಮ್ ಬರ್ದ್ಬಿಟ್ಟು ರಿಸಲ್ಟ್ ಬರ್ಲಿ. ಅದು ಇನ್ನು 4 ತಿಂಗಳೈತೆ. 4 ತಿಂಗಳು ಏನೂ ಆಗಲ್ಲ. ಬೇಡ ಬಿಡಿ, ನಾನೇ ತಗೋತೀನಿ. ಏನೋ ಕೇಳಿದೆ ಅಪ್ಪ, ಕೊಡಿಸ್ತೀರೇನೋ ಅಂತ. ಸಾಧ್ಯನೇ ಇಲ್ಲ. ಬೇಡ ಬಿಡಿ, ನನ್ನ ಅಪ್ಪನದನ್ನ ಇಸ್ಕೊತೀನಿ. ಮಾಡೋದೇ ನಂಗೆ ಇಷ್ಟ ಇಲ್ಲ. ಓದು ಅಂದ್ರೆ ಜೊತೆಗೆಲ್ಲ ಇರ್ಬೇಕಮ್ಮ, ಬರೀ ಓದ್ ಒಂದೇ ಇರಬಾರ್ದು. ಹೌದು. ಆಮೇಲೆ ನಾನು ತಂಗಿ ಸ್ನಾಕ್ಸ್ ತಿನ್ನಕ್ಕಂತ ಹೋದ್ವಿ. ಹೇಳಿದ್ರು ವ್ಲಾಗ್, ಡೈಲಿ ವ್ಲಾಗ್. ಅವ್ರು ಎಲ್ಲೋದ್ರು? ಅವ್ರ ಕ್ಯಾಮ್ರಾ ಬಂದು ಹೋಗ್ಬಿಟ್ರಾ? ಪರವಾಗಿಲ್ಲ, ಬನ್ನಿ ಬ್ರೋ. ನೋಡಿ, ನಾನು ಆರ್ಡರ್ ಮಾಡಿದ ಬೆಲ್ಪುರಿ ಬಂದಿದೆ. ತಂಗಿ ಏನೋ ಗೊತ್ತಿರೋ ಚೀಸಿರೋ ಏನೋ ಮಾಡಿದ್ದಾರೆ, ಗೊತ್ತಿಲ್ಲ ಏನ್ ಮಾಡಿದಾರೋ. ಸ್ಯಾಂಡ್ವಿಚ್ ಅನ್ಕೋತೀನಿ, ಬರುತ್ತೆ. ನಾನು ಯೂಸಲಿ ಇಲ್ಲೇ ಬಂಗಾರಪೇಟೆಲ್ಲ ತಿನ್ನೋದು, ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದು, ಅದು ಕೂಡ ಬಂದಿದೆ. ನೋಡಿ, ಇಲ್ಲಿ ನಾನು ಇಸ್ಕೊಂಡು ತಿಂತಾ ಇರೋದು ನೋಡ್ರಿ. ಸ್ಯಾಂಡ್ವಿಚ್ ಬಂದ್ಬಿಟ್ಟಿದ ತಕ್ಷಣ ಸ್ಯಾಂಡ್ವಿಚ್ ಇಸ್ಕೊಂಡು ನನ್ ಕೊಟ್ಬಿಡೋದು. ಪ್ರಿಯಾ, ಬೇಡವಾ ಸ್ಯಾಂಡ್ವಿಚು? ತಗೋ ಮತ್ತೆ. ಹಾಯ್ ಗೈಸ್, ಇವತ್ತು ನಮ್ಮನೇಲಿ ನಾನೇ ಅಡುಗೆ ಮಾಡ್ತಾ ಇರೋದು. ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೋರಿಸ್ತೀನಿ. ನೋಡಿ, ಮಶ್ರೂಮ್ ಬೇಕು, ಟೊಮ್ಯಾಟೊ ಬೇಕು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಬ್ಲ್ಯಾಕ್ ಪೆಪ್ಪರ್, ಅರಿಶಿನ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರ್, ಏಲಕ್ಕಿ, ಲವಂಗ, ಜೀರಿಗೆ, ಮೆಣಸು, ಇಷ್ಟು ಐಟಮ್ ಬೇಕಾಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋ. ಸಾಕ್ಬಿಡುವ. ಫಸ್ಟ್ ಮಶ್ರೂಮ್ ಬೇಯಿಸ್ಕೊಂಡ್ಬಿಡೋಣ ಚೆನ್ನಾಗಿ. ಮಶ್ರೂಮ್ ಬೆಂದ್ಮೇಲೆ ಮಿಕ್ಕಿದ ಪ್ರೊಸೀಜರ್ ಹೋಗೋಣ. ಮಶ್ರೂಮ್ ಬೇಯಿಸಕ್ಕೆ ನೀರೇನ್ ಹಾಕೋದ್ ಬೇಡ, ಅದೇ ನೀರ್ ಬಿಟ್ಕೊಳ್ಳುತ್ತೆ. ನಾವು ಜಸ್ಟ್ ಲಿಡ್ ಕ್ಲೋಸ್ ಮಾಡಿ ಇಟ್ರೆ ಸಾಕು. ಸ್ವಲ್ಪ ಹೊತ್ತು, ಒಂದು 10 ಮಿನಿಟ್ಸ್ ಬೇಕಾಗ್ಲಿ. ಇನ್ನೊಂದು ಮಶ್ರೂಮ್ ಬೇಯಿಸ್ಬೇಕಾದ್ರೆ ಫಸ್ಟ್ ಮಶ್ರೂಮ್ ಕ್ಲೀನಾಗಿ ತೊಳಿಬೇಕು. 4 to 5 ಟೈಮ್ಸ್ ಮಶ್ರೂಮ್ ತೊಳಿಬೇಕಿಲ್ಲ ಅಂದ್ರೆ ಅದ್ರಲ್ಲಿ ಮಣ್ಣ ಇರಲ್ಲ, ಅದು ಹೋಗೋದೇ ಇಲ್ಲ. ಆ ಮಣ್ಣೆಲ್ಲ ಹೋಗಿಲ್ಲ ಅಂದ್ರೆ ನೋ ಯೂಸ್. ಕ್ಲೀನಾಗಿ ಮಶ್ರೂಮ್ ತೊಳೆದು ಕಟ್ ಮಾಡ್ಕೊಂಡು ಈ ತರ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬಿಟ್ರೆ ಅದೇ ಬೆಂದ್ಬಿಡುತ್ತೆ. ನೀರ್ ಹಾಕೋದು ಬೇಡ, ನಾವು ಎಣ್ಣೆನೂ ಹಾಕೋದ್ ಬೇಡ, ಹಂಗೆ ಬೇಯುತ್ತೆ. ನೋಡಿ, ಅದೇ ನೀರ್ ಬಿಟ್ಕೊಂಡಿದೆ, ಆಲ್ಮೋಸ್ಟ್ ಎಲ್ಲ ಬಿಟ್ಟಿದೆ. ನಾನು 5 ಮಿನಿಟ್ಸ್ ಬೇಕಾದ್ರೆ ಮುಗೀತಿದ್ದು, ಬೆಂದಿರುತ್ತೆ. ಹಂಗೆ ಬೇಯಿಸ್ಬಿಡೋಣ. ಆಲ್ಮೋಸ್ಟ್ ಬೆಂದಿದೆ. ಆ ನೀರ್ ಸ್ವಲ್ಪ ಡ್ರೈ ಆಗೋವರೆಗೂ ಬೇಯಿಸ್ಬಿಟ್ರೆ ಮುಗೀತು, ಮಶ್ರೂಮ್ ಬೆಂದಿದೆ. ಜಸ್ಟ್ 5 ಮಿನಿಟ್ಸ್ to 10 ಮಿನಿಟ್ಸ್ ಅಷ್ಟೇ. ಮಶ್ರೂಮ್ ಬೇಗ ಬೆಂದ್ಬಿಡುತ್ತೆ ಅಷ್ಟೇ.
ರೈಸ್ ನೋಡಿ ನೀರೆಲ್ಲ ಡ್ರೈ ಆಗಿದೆ. ಇವಾಗ ಇದನ್ನ ಇದಕ್ಕೆ ಸಪ್ರೇಟ್ ಆಗಿ ಎಲ್ಲ ಎತ್ತಿಕೊಂಡ್ಬಿಡೋಣ. ಅಷ್ಟೇ, ಮಶ್ರೂಮ್ ಬಂದಿದೆ. ರೈಸ್ ಇವಾಗ ಅದೇ ಬಾಂಡ್ಲಿಗೆ ಸ್ವಲ್ಪ ತೊಳೆದ್ಬಿಟ್ಟು ವಾಶ್ ಮಾಡಿ ಅದೇ ಬಾಂಡ್ಲಿಗೆ ಎಣ್ಣೆ ಕಾಯಿಲಿ. ಒಂದು 2 ಪೀಸ್ ಅಷ್ಟು ಚಕ್ಕೆ, ಒಂದು 4 ರಿಂದ 5 ಲವಂಗ, ಒಂದು 3 ಏಲಕ್ಕಿ, ಸ್ವಲ್ಪ ಸೋಂಪು ಬರೀ ಫ್ಲೇವರ್ಗೋಸ್ಕರ ಅಷ್ಟೇ. ಇದಾಗ್ತಿದಂಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ರೋಸ್ಟ್ ಆಗ್ತಿದಂಗೆ ಬೆಳ್ಳುಳ್ಳಿ, ಇವಾಗ ಈರುಳ್ಳಿ, ಗೋಲ್ಡ್ ಕಲರ್ ಆಗಿದೆ. ಇವಾಗ ಇದಕ್ಕೆ ಟೊಮೊಟೊ ಆಡ್ ಮಾಡೋಣ. ಇದೊಂದು 2 ಮಿನಿಟ್ಸ್ ಬೇಕಾದ್ರೆ ಸಾಕು. ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದು ಗ್ರೈಂಡ್ ಮಾಡ್ಬೇಕು, ರುಬ್ಕೋಬೇಕಾಗುತ್ತೆ ಪೇಸ್ಟ್ ತರ. ಅದಕ್ಕೋಸ್ಕರ 1-2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಬೆಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಧನಿಯಾ ಆಡ್ ಮಾಡ್ಕೊಳ್ಳೋಣ. ಧನಿಯಾ ಕಾಳು 1 ಹಿಡಿಯಷ್ಟು ಹಾಕೊಂಡ್ರೆ ಸಾಕು. ಇದು ಫ್ಲೇವರ್ ಸಕ್ಕತ್ತಾಗಿರುತ್ತೆ. ಇದಕ್ಕೆ ಉರ್ಗಡ್ಲೆ ಬೇಕಾದ್ರೆ ಹಾಕೋಬಹುದು. ಉರ್ಗಡ್ಲೆ ಹಾಕಿದಷ್ಟು ಇನ್ನೂ ಟೇಸ್ಟ್ ಮತ್ತೆ ಗಟ್ಟಿ ಬರುತ್ತೆ. ಅಷ್ಟೇ. ಇವಾಗ ಇದನ್ನ ಒಂದು ಪ್ಲೇಟಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಈ ತರ ಪೇಸ್ಟ್ ಆದ್ರೆ ಸಾಕು. ಇವಾಗ ಮತ್ತೆ ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು, ಒಂದ್ ಸ್ವಲ್ಪ ಎಣ್ಣೆ ಇದ್ರೆ ಸಾಕು. ಸ್ವಲ್ಪ ಸೋಂಪು, ಇದಕ್ಕೆ ಸೋಂಪು ಆಯ್ತು. ಇವಾಗ ಚಿಕ್ಕದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ ಒಗ್ಗರಣೆ ಎಷ್ಟು ಬೇಕಷ್ಟು, ಸ್ವಲ್ಪ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡ್ಕೊಡಿ. ನೋಡಿ ಆಲ್ಮೋಸ್ಟ್ ಆಗಿದೆ. ಇವಾಗ ನಾವು ಮಾಡ್ಕೊಂಡಿದ್ ಪೇಸ್ಟ್ ಹಾಕೋದು. ಇವಾಗ ನಾವು ಮಾಡ್ಕೊಂಡಿರೋ ಪೇಸ್ಟ್ ಹಾಕ್ತಾ ಇದೀವಿ. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ನೀರ್ ಆಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ತರ ಬೇಕಾತರ, ತುಂಬಾ ಗಟ್ಟಿ ಬೇಕಂದ್ರೆ ಹಿಂಗೆ ಇರ್ಲಿ, ಇಲ್ಲ ಅಂದ್ರೆ ಸ್ವಲ್ಪ ಗ್ರೇವಿ ತರ ಬೇಕು ಅಂದ್ರೆ ಸೆಮಿ ಗ್ರೇವಿ ತರ ಸ್ವಲ್ಪ ನೀರ್ ಆಡ್ ಮಾಡ್ಕೊಳ್ಳಿ. ನಾನು ಒಂದು ಅರ್ಧ ಲೋಟದಷ್ಟು ನೀರ್ ಹಾಕಿದೀನಿ, ಸಾಕು. ನೋಡಿ ಇಷ್ಟು ಗ್ರೇವಿ ಟೈಪ್ ಇದೆ. ಇದು ಸ್ವಲ್ಪ ಬಾಯ್ಲ್ ಆಗ್ಬೇಕು, ಅಂದ್ರೆ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ. ಇದನ್ನ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಅರಿಶಿನ ದೇಹಕ್ಕೆ ತುಂಬಾ ಒಳ್ಳೇದು, ಆರೋಗ್ಯಕ್ಕೆ.
ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು, ಸ್ವಲ್ಪ ಗರಂ ಮಸಾಲ ಬೇಕಾದ್ರೆ ಹಾಕೊಳ್ಳಿ ಫ್ಲೇವರ್ಗೋಸ್ಕರ ಅಷ್ಟೇ. ಚಿಲ್ಲಿ ನೋಡ್ಕೊಂಡು ಹಾಕೊಳ್ಳಿ, ಮೊದಲೇ ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಿ, ಸೊ ಚಿಲ್ಲಿ ಆದಷ್ಟು ಕಡಿಮೆ ಇರಲಿ, ಬೇಕಾದ್ರೆ ಹಾಕೊಳ್ಳೋಣ. ಉಪ್ಪು ಕೂಡ ಅಷ್ಟೇ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ, ಜಾಸ್ತಿ ಆದ್ರೆ ಕಡಿಮೆ ಮಾಡಕ್ ಆಗಲ್ಲ, ಕಡಿಮೆ ಆದ್ರೆ ಜಾಸ್ತಿ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನ ಬಾಯ್ಲ್ ಮಾಡಕ್ ಬಿಟ್ಬಿಡೋಣ. ಬಾಯ್ಲ್ ಆಗಿ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ದ ಮಶ್ರೂಮ್ ಹಾಕ್ತಾ ಇದೀವಿ. ಅಷ್ಟೇ, ಇದೊಂದು 5 ಮಿನಿಟ್ಸ್ ಬೆಂದ್ಬಿಟ್ರೆ ಮಶ್ರೂಮ್ ಗ್ರೇವಿ ರೆಡಿ. ಅಷ್ಟೇ ಗೈಸ್, ಇವಾಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಉದುರಿಸ್ಬಿಟ್ರೆ ರೆಡಿ ಟು ಸರ್ವ್. ಮಶ್ರೂಮ್ ಗ್ರೇವಿ ರೆಡಿ ಆಗಿದೆ. ಅಷ್ಟೇ. ಅಡುಗೆ ಕಲ್ತಿದ್ದೆ ನಮ್ಮ ಅಪ್ಪನಿಂದ. ನಮ್ಮ ಅಪ್ಪ ತುಂಬಾ ವೆರೈಟಿ ಆಫ್ ಅಡುಗೆ ಮಾಡಿ ಹೇಳ್ಕೊಟ್ಟಿರೋದು ನನ್ಗೆ. ನಾನು ಅಡುಗೆ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಅಪ್ಪನಿಂದನೇ ಕಾರಣ. ನಮ್ಗೆ ಎಲ್ಲ ಅಡುಗೆನೂ ನಮ್ಮ ಅಪ್ಪನೇ ಹೇಳ್ಕೊಟ್ಟಿರೋದು. ನಮ್ಮ ಮನೇಲೂ ಅಷ್ಟೇ, ಜಾಸ್ತಿ ವೆರೈಟಿ ಮಾಡ್ಕೊಡೋದೇ ನಮ್ಮ ಅಪ್ಪ ನಮ್ಗೆಲ್ಲರಿಗೂ. ಅಷ್ಟೇ ಗೈಸ್, ಥ್ಯಾಂಕ್ ಯು. ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.